Watch India's largest kids library only on Jio Hotstar. Download the app now. ಓ ಮೋಟು ಪತ್ಲು ನನ್ ಗೆಳೆಯರ ಇಲ್ಲಿ ಕೇಳ್ರಯ್ಯ, ಈ ಎಕ್ಸ್ಪೆರಿಮೆಂಟ್ ಏನಾದ್ರು ಸರಿ ಹೋಗ್ಬಿಟ್ಟ ಅಂದ್ರೆ ಇದರಿಂದ ಇಡೀ ಫುರ್ಫುರಿ ನಗರಕ್ಕೆ ಬಹಳ ಉಪಯೋಗ ಆಗುತ್ತೆ ಕಣ್ರಯ್ಯ. ಸ್ವಲ್ಪ ರೇಡಿಯೋ ಆನ್ ಮಾಡ್ಕೊಡ್ತೀವಿ ಡಾಕ್ಟರ್ನ, ನೀವು ನಿಮ್ ಕೆಲಸ ಮುಗಿಸೋವರೆಗೂ ನಾವು ಹಾಡು ಕೇಳ್ತಾ ಕೂತಿರ್ತೀವಿ. ಬಟ್ಟು ಏನಯ್ಯ ಮಾಡ್ದೆ ನೀನು? ಮಿಸೈಲ್ ಆನ್ ಆಗ್ಬಿಟ್ಟಿದೆ, ಈಗಿದು ಹಾರೋಗ್ಬಿಡುತ್ತೆ ಕಣಯ್ಯ. ನಾನು ಅದನ್ನ ಹಾರ್ದಿರಾಗ ತಡಿತೀನಣ್ಣ. ಇದೇನಿದು, ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾರೆ. ಡಾಕ್ಟರ್ ನೀನು ಭೂಮಿ ಮೇಲಿರೋನೆ, ನೀನು ನನ್ನ ಸ್ಪೇಸ್ ಶಿಪ್ಗೆ ಅಟ್ಯಾಕ್ ಮಾಡಿಬಿಟ್ಟು ಹಾಳು ಮಾಡಿಬಿಟ್ಟಿದೀಯ. ನಾನೀಗ ವಾಪಸ್ ಹೇಗೆ ಹೋಗೋದು? ಇದಕ್ಕೆ ರಿವೆಂಜು ನಾನು ತಗೊಂತೀನಿ. ಅರೇ ನನ್ನ ಮಾತು ಕೇಳಿ ಯಜಮಾನ್ರೆ, ನಾನು ಬೇಕು ಅಂತ ಡ್ಯಾಶ್ ಮಾಡಿಲ್ಲ ಸ್ವಾಮಿ. ಹೊಡೆಯೋದಂತೂ ಹೊಡೆದೇ ಅಲ್ವಾ, ಬೇಕು ಅಂತನೋ ಇಲ್ಲ ಅಂತನೋ. ನಿನ್ನಿಂದ ನಾನೀಗ ಇಲ್ಲೇ ಉಳ್ಕೊಳ್ಳಂಗಾಗಿದೆ. ಯಜಮಾನ್ರೆ, ನನ್ನ ಹೆಸರು ಮೋಟು ಅಂತ. ತಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ ದಯವಿಟ್ಟು ಹೇಳಿ ಸ್ವಾಮಿ. ನಾನು ಗ್ಲಾಸ್ ಪ್ಲಾನೆಟ್ ಇಂದ ಬಂದಿದ್ದೀನಿ. ನನ್ನ ಹೆಸರು ಗ್ಲಾಸ್ ಮ್ಯಾನ್ ಅಂತ. ನಾನು ಯಾವುದೇ ವಸ್ತುನ ಟಚ್ ಮಾಡಿದ್ರು ಅದು ಕೂಡ ಗ್ಲಾಸ್ ಆಗೋಗ್ಬಿಡುತ್ತೆ. ಇಲ್ಲಿ ನೋಡು. ನನ್ನ ಹತ್ರ ಬಾ ನೀನು ಭೂಮಿಯೋನೆ. ನಿನ್ನನ್ನು ಕೂಡ ಗ್ಲಾಸ್ ಸ್ಟ್ಯಾಚ್ಯೂ ಮಾಡಿಬಿಟ್ಟು ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಮನೇಲಿ ನಿನ್ನ ಶೋ ಪೀಸ್ ಆಗಿ ಇಟ್ಕೊಂಡ್ಬಿಡ್ತೀನಿ. ಬಾ ಬಾ ಬೇಗ ನನ್ನ ಹತ್ರ ಬಾ. ಅರೇ ನನ್ಗೆ ಆ ಥರ ಏನೂ ಆಸೆ ಇಲ್ಲ ಸ್ವಾಮಿ. ಬಾಯ್ ಬಾಯ್. ಅರೆ ಬದ್ಲು ನನ್ ಹೆಂಗಾರು ಕಾಪಾಡೋ. ಆ ಗ್ಲಾಸ್ ಮ್ಯಾನು ನನ್ನನ್ನು ಗ್ಲಾಸ್ ಮಾಡಕ್ ಬಿಟ್ಟು ಅವ್ನ ಮನೇಲಿ ಇಟ್ಕೊಳಕ್ ನೋಡ್ತಾ ಇದ್ದಾನೆ ಕಣೋ. ಬದ್ಲು ಏನಾದ್ರೂ ಮಾಡು. ಅರೆ ಮೋಟು, ನೀನು ಯೋಚನೆ ಮಾಡಬೇಡ ಕಣೋ. ಡಾಕ್ಟರ್ನ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಕೇಳೋಣ, ಅಷ್ಟೇನೆ, ಸರಿ ಹೋಗುತ್ತೆ. ನೀನೇನ್ ಅನ್ಕೊಂಡಿದ್ದೆ ನೀನ್ ನನ್ನಿಂದ ಬಚಾವಾಗ್ಬೋದು ಅಂತನಾ? ಯಾವುದೇ ಕಾರಣಕ್ಕೂ ಇಲ್ಲ. ಅಲ್ಲಣ್ಣ, ನನ್ನ ಯಾಕಣ್ಣ ಹೊಡೆಯಕ್ ಬರ್ತಾ ಇದ್ಯಾ ನೀನು? ನಾ ಏನ್ ಮಾಡ್ದೆ ಅಂತ ಹೇಳು. ನೀನು ನನ್ನ ಸ್ಪೇಸ್ ಶಿಪ್ ಹಾಳು ಮಾಡಿದ್ಯಾ. ಈ ಭೂಮಿ ಮನುಷ್ಯರು ಜಂಪ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಹಾಗೆ ಜಂಪ್ ಮಾಡಂಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇವ್ರು ನನ್ನಿಂದ ಬಚಾವಾಗಿ ಎಲ್ಲೋ ಹೋಗ್ತಾರೆ.
ಏಯ್ ಏರಾಪೇರಿ, ಜನಗಳು ನನ್ನ ಕಂಡ್ರೆ ಹೆದರೋದೇ ಇಲ್ವಲ್ಲ. ನಾನು ಏನು ಮಾಡ್ಲಿ? ಜನಗಳು ನನ್ನ ಕಂಡ್ರೆ ಭಯ ಪಡಬೇಕು. ಭಯ 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 ಭಯ. ಸರ್ ನೀವು ಆಂಗ್ರಿ ಮ್ಯಾನ್ ತರ ಚೆನ್ನಾಗಿ ಮಾತಾಡ್ಬೇಕು ಸರ್. ಸ್ವಲ್ಪ ಸ್ವಲ್ಪ ಜೋರಾಗಿ ಆವಾಜ್ ಮಾಡ್ಕೊಂಡು, ಸ್ವಲ್ಪ ಕೋಪ ಮಾಡ್ಕೊಂಡು, ಅವಾಗ್ಲೇ ತಾನೇ ಜನ ಇದ್ರದು. ಇಲ್ಲಿಗೆ ಬರ್ತಾ ಇದ್ದಾರೆ ಮೋಟು ಪತ್ಲು. ನೀವಿಬ್ರು ಸೈಲೆಂಟ್ ಆಗ್ಬಿಟ್ಟು ಹಂಗೆ ವಾಚ್ ಮಾಡಿ ನಾನು ಅವ್ರು ಹೆಂಗ್ ಅವಾಜ್ ಆಗ್ತೀನಿ ಅಂತ. ಬಾರಿ ಅವಾಜ್, ಯಂಗ್ ಮ್ಯಾನ್. ನಾನು ಹೇಳೋದೇನೆಂದ್ರೆ ಯಂಗ್ ಆಂಗ್ರಿ ಮ್ಯಾನ್ ತರ ಮಾತಾಡ್ತೀನಿ ಈಗ. ಆಲ್ ದಿ ಬೆಸ್ಟ್ ಸರ್. CIR ಸರ್. ಅರೆ ಚಿಂಗಮ್ ಸರ್, ಹೆಲ್ಪ್ ಸರ್. ನಮಗ್ ನೀವು ಹೆಲ್ಪ್ ಈಗ ಮಾಡ್ಲೇಬೇಕು ಸರ್. ನನಗೆ ಗೊತ್ತಿದೆ ನಾನು ಹೆಲ್ಪ್ ನನಗೆ ಬೇಕೇ ಬೇಕು ಅಂತ. ನಾನು ಅದೇ ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಚಿಂಗಮ್ ಸರ್, ಒಂದು ಗ್ಲಾಸ್ ಮ್ಯಾನ್ ಏಲಿಯನ್ನು ನಮ್ ಹಿಂದೆ ಬಿದ್ದ್ಬಿಟ್ಟಿದೆ ಸರ್. ಅದರಿಂದ ಕಾಪಾಡಿ ಸರ್, ಪ್ಲೀಸ್ ಸರ್. ಅದು ನನ್ನನ್ನು ಗ್ಲಾಸ್ ಮಾಡ್ತೀನಿ ಅಂತ ಹೇಳ್ತಿದೆ ಸರ್. ಅದು ಯಾರನ್ನೇ ಮುಟ್ಟಿದ್ರು ಅವರು ಗ್ಲಾಸ್ ಆಗೋಗ್ಬಿಡ್ತಾರೆ ಸರ್. ವೈ 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 ಪಿಯರ್ 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 ಪಿಯರ್. ಅದ್ಯಾಕೆ ಸರ್ ಹಿಂಗೆ ಹೆದರ್ತಾ ಇದ್ದೀರಾ? ಅದೇ ಇಲ್ಲಿಗೆ ಬಂದಿರೋ ತರ ಹೆದರ್ಬೇಡಿ ಸರ್. ಒಂದ್ ವೇಳೆ ಅದು ಇಲ್ಲಿಗೆ ಬಂದ್ಬಿಟ್ರೆ ಇನ್ನೆಂಗೆ ಹೆದರ್ಕೋತಿರೋ ಏನೋ ನೀವು. ಅದು 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 ಬಂದ್ 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 ಬಂದ್ಬಿಟ್ಟಿದೆ. ಬನ್ರಯ್ಯ, ನಿಧಾನ ಬನ್ನಿ. ಇಲ್ಲೋಡ್ರಯ್ಯ, ಇದು ಪ್ರೊಟೆಕ್ಟರ್ ಸೂಟ್ ಅಂತ. ಇದ್ರ ವಿಶೇಷ ಏನು ಅಂದ್ರೆ ಇದು ನೀವು ಹಾಕೋಬಿಟ್ಟ ಅಂದ್ರೆ ಆ ಗ್ಲಾಸ್ ಮ್ಯಾನ್ ಪವರ್ ಏನು ನಡೆಯೋದೇ ಇಲ್ಲ ಕಣ್ರಯ್ಯ. ಅದು ನಿಮ್ಮನ್ನ ಗ್ಲಾಸ್ ಮಾಡಕ್ ಸಾಧ್ಯನೇ ಇರಲ್ಲ. ನೀನ್ ಈಗ್ಲೇ ಅದಕ್ಕೆ ಹೋಗಿ ಹೇಳು, ಇದೊಂದು ಆಕ್ಸಿಡೆಂಟಲ್ ಆಗಿದ್ದು, ನಾನೀಗ ಸ್ಪೇಸ್ ಶಿಪ್ ನ ಸರಿ ಮಾಡ್ಬಿಡ್ತೀನಿ ಅಂತ. ಒಳ್ಳೆ ಐಡಿಯಾ ಕಣಣ್ಣ. ನಡಿಯೋ ಈಗಲೇ ಹೋಗೋಣ. ಎಲ್ಲಿ UFO ಬಿದ್ದಿದ್ದೋ ಅಲ್ಲಿಗೆ. ಒಂದು ಕೆಲಸ ಮಾಡ್ರಿ, ನೀವು ಹೋಗ್ತಾ ಇರ್ರಿ. ನಾ ಕೆಲವು ಸಾಮಾನುಗಳು ತಂದ್ಬಿಡ್ತೀನಿ, ಹಿಂದೆನೆ ಬರ್ತೀನಿ. ಇವತ್ತು ಇವರು ತಪ್ಪಿಸ್ಕೊಂಡೋಗೋದಕ್ಕಾಗಲ್ಲ ಅನ್ಸುತ್ತೆ. ನನ್ನ ಭಯ ಇವ್ರಿಗೆ ಕಮ್ಮಿ ಆಗ್ಬಿಟ್ಟಿದೆ ಅಂತ. ಆದ್ರಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಇವ್ರು ಡಾಕ್ಟರ್ ಜಟ್ಕಾ ಅಂತ. ಇವರು ನಿಮ್ಮ UFO ನ ರೆಡಿ ಮಾಡ್ಕೊಡ್ತಾರೆ. ಇದುವರೆಗೂ ಏನಾಯ್ತು ಅದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಆಗಿದ್ದು. ಸಾರಿ ಅಬೌಟ್ ದಟ್. ನನ್ UFO ನನ್ನ ಕೈಲೇ ಸರಿ ಮಾಡಕ್ ಆಗ್ತಾ ಇಲ್ಲ, ಇನ್ನಿವ್ರೇನ್ ಸರಿ ಮಾಡ್ತಾರೆ? ಇವತ್ತು ನಿನ್ನ ನಾನು ಗ್ಲಾಸ್ ಮಾಡೇ ಮಾಡ್ತೀನಿ. ಇದೇಗಾಗ್ಲಿಕ್ಕೆ ಸಾಧ್ಯ? ನನ್ನ ಶಕ್ತಿ ಇವನ ಹತ್ರ ಕೆಲಸನೇ ಮಾಡ್ತಾ ಇಲ್ವಲ್ಲ. Hey, the name is Chingam. Inspector Chingam. You are under arrest. ಇವತ್ತು ನಿನ್ನ ಯಾರೂ ಕಾಪಾಡಕ್ಕಾಗಲ್ಲ ಮೋಟು. ಏನಾಯ್ತು ಭೂಮಿ ಮನುಷ್ಯ? ನನಗ್ ಗೊತ್ತಿರ್ಲಿಲ್ಲ ನೀವು ಇಷ್ಟೊಂದು ಹೆದರ್ ಪುಕ್ಕಲ್ರು ಅಂತ. ಈಗ ಎದ್ದೋಳು, ನನ್ನ ಜೊತೆ ಹೊಡೆದಾಡು, ಇಲ್ಲ ಅಂದ್ರೆ ಚೆನ್ನಾಗಿ ನನ್ನ ಹತ್ರ ಒದೆ ತಿನ್ನು. ನಾನು ಪ್ಲಾನೆಟ್ಗೆ ಹೋಗ್ಬಿಟ್ಟು ನಾನು ಹೇಳ್ತೀನಿ ಎಲ್ಲಾರ್ಗು ಭೂಮಿ ವಾಸಿಗಳು ಎಷ್ಟೊಂದು ಹೆದರ್ ಪುಕ್ಕಲ್ರು ಅಂತ. ಅರೆ, ಭೂಲೋಕದಲ್ಲಿರೋರು ಹೆದರ್ ಪಕ್ಲರು ಏನೋ ಅಲ್ಲ. ನಾನ್ ನಿನ್ಗೆ ಸಹಾಯ ಮಾಡ್ತಾ ಇದ್ದೆ ಅಷ್ಟೇ. ಯಾಕಂದ್ರೆ ನೀನು ಒಳ್ಳೆ ಏಲಿಯನು ಅಂತ. ನನ್ ತಪ್ಪಿಂದ ನಿನಗ್ ತೊಂದರೆ ಆಗಿತ್ತಲ್ವಾ, ಅದಕ್ಕೇನೆ. ಆದ್ರೆ ಈಗ ನಾನು ನಿನ್ ಜೊತೆ ಫೈಟ್ ಮಾಡ್ಲೇಬೇಕು, ಖಂಡಿತವಾಗ್ಲು. ಐಡಿಯಾ ಮೋಟು, ಅದು ಸಾಧಾರಣ ಮನುಷ್ಯ ಇಲ್ಲ ಕಣೋ, ಏಲಿಯನ್ನು. ಅದ್ರ ಜೊತೆ ನೀನು ಸಖತ್ತಾಗಿ ಫೈಟ್ ಮಾಡಬೇಕು ಅಂದರೆ ನಿನಗೆ ತಾಕತ್ತು ಬರಲೇಬೇಕು. ತಗೊಳ್ಳೋ ಇದನ್ನ ಸಮೋಸ ತಿಂದು ನಿನ್ನ ಕೆಲಸ ಚೂರು ಹಚ್ಕೊಂಬಿಡು.
ಸ್ಪೇಸ್ಶಿಪ್ ರಿಪೇರಿ ಆಗ್ಬಿಟ್ಟಿದೆ ಸ್ವಾಮಿ. ಈಗ ಫೈಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ನಿಮ್ಮೂರ್ಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟೆ. ಹಾ, ಇದು ಅದ್ಭುತನೇ. ನೀವುಗಳು ಜೀನಿಯಸ್ ಇದ್ದೀರಿ. ಮೋಟು, ನೀನು ತುಂಬಾ ಧೈರ್ಯಶಾಲಿ ಇದ್ದೀಯಾ. ನೀನು ನನಗೆ ಸರಿಸಮನಾಗಿ ಹೊಡೆದಾಡ್ದೆ. ಡಾಕ್ಟರ್ ಜಟ್ಕಾ, ನೀವಂತೂ ಜೀನಿಯಸ್. ನಾನ್ ನಿಮ್ಮಿಬ್ಬರನ್ನು ನನ್ನ ಜೊತೆನೇ ಕರ್ಕೊಂಡು ಹೋಗ್ಬಿಡ್ತೀನಿ. ನಾನು ತಮಾಷೆ ಮಾಡ್ತಾ ಇದ್ದೆ. ನಿಮ್ಮನ್ನ ಭೇಟಿಯಾಗಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಓಕೆ, ಬಾಯ್. ನಮಸ್ಕಾರ. ನಾನು ಅಂದ್ಕೊಳ್ಳೋವರೆಗೂ ನೀವು ಯಾರೂ ಗ್ಲಾಸ್ ಆಗೋದಿಲ್ಲ. ಬಾಯ್ ಬಾಯ್. ಬಾಯ್. Watch India's largest kids library only on Geo Hotstar. Download the app now.